ಒಟ್ಟು 10 ಕ್ಷೇತ್ರಗಳು 50-50 ಟಫ್ ಫೈಟ್ ಇರುವಂತ ಕ್ಷೇತ್ರಗಳ ಬಗ್ಗೆ ನಮ್ಮ ಅತಿಥಿಗಳ ಜೊತೆಗೆ ನಾವು ಮಾತನಾಡ್ತಾ ಇದ್ವಿ. ಮೊದಲನೇ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರವನ್ನ ಈಗ ಮುಗಿಸಿದ್ವಿ. ಟಕಾಟಕ್ ಅಂತ ಹೇಳಿ 9 ಕ್ಷೇತ್ರಕ್ಕೆ ಹೋಗೋಣ. ರಾಹುಲ್ ಗಾಂಧಿ ಅವರು ಟಕಾಟಕ್ ಅಲ್ಲ, ನಮ್ಮ ಟಕಾಟಕ್ ಅಂತ ಹೇಳಿ ಹೋಗೋಣ. ಸೊ ಅದ್ರ ಬಗ್ಗೆ ಹೋಗೋಣ. ಮೊದಲನೇದಾಗಿ ಮಂಡ್ಯದ ಏನಾಗಿದೆ? ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು, ಯಾರಿಗೆ ಚಾನ್ಸ್ ಆಗಿದ್ದಾಗ ಇಲ್ಲಿ? ಮೊದಲನೇದಾಗಿ ಶ್ರೋತನ ಅವರೇ ಸರ್, ಈ ಸಲ ಲಾಸ್ಟ್ ಟೈಮ್ ಇಲ್ಲ ಕೇಳ್ರಿ, ಕ್ಯಾಂಡಿಡೇಟ್ ಇಲ್ದರು ಮೈತ್ರಿ ಅಭಿಪ್ರಾಯ ಹೇಳೋದಕ್ಕೇನ್ರಿ, ಒಳ್ಳೆ ಕತೆ ಆಯ್ತಲ್ರಿ. ಇಲ್ಲ ಲಾಸ್ಟ್ ಟೈಮು ನೋಡಿ ಸರ್, ನಿಖಿಲ್ ಕುಮಾರಸ್ವಾಮಿಗೆ ಒಂದು ಸೋಲಾಗಿತ್ತಲ್ಲಿ. ಆದರೆ ಈ ಸಲ ಪ್ರಾರಂಭಿಕ ಹಂತದಿಂದಲೂ ಸರ್ ಕುಮಾರಸ್ವಾಮಿ ಅವ್ರಿಗೆ ಈ ಸಲ ಮಾಡಬೇಕು ಅನ್ನತಕ್ಕಂಥ ಒಂದು ಮನಸ್ಸಲ್ಲಿ ಬಂತು. ಆಮೇಲೆ ಸ್ಟಾರ್ ಚಂದ್ರು ಅಲ್ಲಿ ಕಾಂಗ್ರೆಸ್ಸಿನ ಕೆಲವರು ಸ್ಥಳೀಯವಾಗಿ ತುಂಬ ವಿರೋಧ ಇತ್ತು ಸ್ಟಾರ್ ಚಂದ್ರ ಬಗ್ಗೆ, ಎಲ್ಲಿಂದನೂ ತಂದು ಹೇರ್ತಾರೆ ಅನ್ನತಕ್ಕಂಥದ್ದು. ಸ್ಥಳೀಯವಾಗಿ ಲೀಡರ್ಗಳು ಯಾರೂ ಅವ್ರಿಗೆ ಕ್ಯಾಂಪೇನ್ ಮಾಡಲಿಲ್ಲ. ಎರಡನೇದು ಕಾವೇರಿದು ಈ ಸಲ ನೀರು ಬಿಟ್ಟಿರೋದು ಇದೆಯಲ್ಲ ಸರ್ ತಮಿಳ್ನಾಡಿಗೆ, ಎಲ್ರಿಗೂ ಗೊತ್ತಾಯಿತು ಸ್ಟಾರ್ ಚಂದ್ರಗೆ ಕೆನಾಲ್ ಕಾಂಟ್ರಾಕ್ಟ್ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥದ್ದು. ಆಮೇಲೆ ಗೊತ್ತಾಯಿತು ಸ್ಟಾರ್ ಚಂದ್ರನ್ನೇ ಕೆನಾಲ್ ಕಾಂಟ್ರಾಕ್ಟ್ ನೋಡಿ ಈ ಸಲನೂ ಸಹ ಕೆನಾಲ್ಗೆ ನೀರು ಬಿಡೋದಿಲ್ಲ ಅವ್ರಿಗೆ. ಇದು ಅರ್ಥ ಆಗಿದೆ ಮಂಡ್ಯ ಜನಗಳಿಗೆ. ಈ ಸಲ ಮಂಡ್ಯದಲ್ಲಿ ಕುಮಾರಸ್ವಾಮಿ ತರಬೇಕು ಅನ್ನತಕ್ಕಂಥದ್ದು ಕಾಂಗ್ರೆಸ್ ಲೀಡರ್ಗಳ ಮನಸ್ಸಿಗೂ ಬಂದಿದೆ. ನಿನ್ನೆ ನಾನು ನಾಗಮಂಗಲದಲ್ಲೇ ಇದ್ದೆ, ನಾನು ಹಿಂಗೆ ಇಂಟ್ರಾಕ್ಷನ್ ಮಾಡಿದೆ ಒಬ್ಬೊಬ್ಬರ ಹತ್ರ. ಇಲ್ಲ ಸರ್ ಈ ಸಲ ಕುಮಾರಣ್ಣವ್ರಿಗೆ ಮಾಡಿದ್ದೀವಿ ಸರ್, ಲಾಸ್ಟ್ ಟೈಮು ನಿಖಿಲ್ಗೆ ಮಾಡಲಿಲ್ಲ, ಸುಮಲತಾಗೆ ನಾವು ಮಾಡಿದ್ವಿ. ಆದರೆ ಈ ಸಲ 100% ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ. ಮಾರ್ಜಿನ್ ಸರ್ ನಮಗೊಂದು ಒಂದೂವರೆ ಮೇಲೆ ಬರ್ತಾರೆ ಅನ್ನತಕ್ಕಂಥದ್ದು ವಿಶ್ವಾಸ ಇದೆ. ವಿಶ್ವಾಸ. ಗಂಗಾಧರ ಮೂರ್ತಿ ಅವರೇ, ಈಗ ಮಂಡ್ಯ ಚುನಾವಣೆ ಲಾಸ್ಟ್ ಟೈಮ್ ನಾವು 8 ಶಾಸಕರನ್ನ ಇಟ್ಕೊಂಡು 2 ಮಂತ್ರಿಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡ್ಕೊಂಡು ಕಾಂಗ್ರೆಸ್ ಅವ್ರ ಕೈಯಲ್ಲಿ ಹಿಂದಿನ ಬೆನ್ನಿಗೆ ಚೂರಿ ಹಾಕ್ಸ್ಕೊಂಡು 1 ಲಕ್ಷ ಮತದಿಂದ ಸೋತಿದ್ವಿ. 1,20,000 ಮತದಿಂದ ಇಂಡಿಪೆಂಡೆಂಟು ಸುಮಲತಾ ಅವ್ರು ಗೆದ್ದಿದ್ರು. ಆಮೇಲೆ ಸುಮಲತಾ ಅವರೇ ಬಾಯಿ ಬಿಟ್ಟು ಹೇಳಿದ್ರು, ಮನೆ ಸಿದ್ದರಾಮಯ್ಯನವರು ಹೇಳಿದ್ರು ಯಾಕೆ ಸೋಲ್ಸಿದ್ವಿ ಎಲ್ಲ ಹೇಳಿದ್ರು. ಅವರವರೇ ಹೇಳ್ಕೊಂಡ್ರಲ್ಲ. ಮೊದಲೆಲ್ಲ ನಾವು ಸತ್ಯ ಹರಿಶ್ಚಂದ್ರ ಅಂದರು, ಆಮೇಲೆ ಸತ್ಯ ಹರಿಶ್ಚಂದ್ರ ಕತೆ ಆಮೇಲೆ ಗೊತ್ತಾಯಿತು, ಅವರೇ ಹೇಳ್ಕೊಂಡ್ರು ಎಲ್ಲರೂ. ಮನೆ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಭಾಳ ದಿವಸ ಸುಳ್ಳು ನಿಲ್ಲಲ್ಲ, ಅವರು ಸತ್ಯನ ಮುಚ್ಚಿಡಲ್ಲ. ಇವತ್ತಲ್ದೇ ಇನ್ನೊಂದು 3 ದಿವಸ ಬಿಟ್ಟಾರು ಹೇಳ್ಬಿಡ್ತಾರೆ, ಬಿಡ ಯಾವುದು ಸೋಲ್ಸಿದ್ದು ನಾವೇ ಅಂತಾರು ಹೇಳಿದ್ರು. ಪುಣ್ಯ ಅಲ್ಲೇ ಮಂಡ್ಯದಲ್ಲೇ ಹೇಳಿದ್ರು. ಅದೆಲ್ಲ ಹೊಡೆತಗಳು ತಿಂದ ಮೇಲೆ ಮಂಡ್ಯ ಜನತೆ ಗೊತ್ತಾಗಿತ್ತು, ಈ ಕಾಂಗ್ರೆಸ್ನವರು JDSನವ್ರಿಗೆ ಕುಮಾರಣ್ಣಂಗೆ ಎಷ್ಟು ಮೋಸ ಮಾಡಿದ್ರಪ್ಪ, ಆ ಮೋಸ ಮಾಡಿದ್ದನ್ನು ತೀರಿಸ್ಕೋಬೇಕು ನಾವು ಈ ಸಲ ಅಂತೇಳಿ. ಸುಮಲತಾ ನಿಂತಿದ್ರೆ ಕಾಂಗ್ರೆಸ್ಗೆ ನಾವು ಹೋಗಿ ನಿಂತಿದ್ರೆ ಅದೇ ಪರಿಸ್ಥಿತಿ ಬರ್ತಿತ್ತೇನೋ ಪಾಪ. ಅವರು ನಮ್ಮ ಜೊತೆ BJPಗೆ ಸೇರಿಕೊಂಡ್ರು. ಆ ಸೇಡನ್ನೆಲ್ಲ ಮಂಡ್ಯ ಜನತೆ ಈ ಕಾಂಗ್ರೆಸ್ಸಿನ ನಾಯಕರು ಯಾವತ್ತವತ್ತು ಒಳಗಡೆ ಗೋಡೆಯಲ್ಲಿ ಕೂತ್ಕೊಂಡು 8 ಜನ ಹೋಗಿ ಗುಪ್ತ ಸಭೆಗಳನ್ನು ಮಾಡಿ ಸೋಲ್ಸಿದ್ರು, ಅದನ್ನು ರಿವರ್ಸು ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಕೊಡ್ತಾ ಇದ್ದಾರೆ. ನಿಮ್ಮ ಮಾರ್ಜಿನ್ ಎಷ್ಟು? 1.5 ಇಂದ 2 ಲಕ್ಷ. ಖಂಡಿತವಾಗ್ಲು ಯಾಕೆ ಅಂತ ಕೇಳಿ ಅದನ್ನು ಹೇಳ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ಬಹಳ ಸೂಕ್ಷ್ಮವಾದ ವಿಚಾರ ಯಾವುದು ಅಂದ್ರೆ ಕಾವೇರಿ ನೀರನ್ನು ಏನ್ ಮಾಡಿದ್ರು ಇವರು? 800 ಕೋಟಿ 700 ಕೋಟಿ ಕೆಲಸ ಕೊಟ್ಟು ಸ್ಟಾರ್ ಚಂದ್ರಗೆ ಆ ಕೆನಾಲ್ನ ಟೆಂಡರ್ ಮಾಡಿಕೊಟ್ಟು ಆತನ ಹತ್ರ ಎಷ್ಟೋ ಬೇಕಾದಷ್ಟು ಪಾರ್ಟಿ ಫಂಡ್ ತಗೊಂಡು ಎಲ್ಲ ಮಾಡ್ಕೊಂಡು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಆತನ ಮೊದಲೇ ಗೊತ್ತಿರೋ ಕುಮಾರಣ್ಣ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಗೊತ್ತಿರೋ ಅವ್ರೇನು ಹೇಳ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಹಾಗಾಗಿ ನಾವು ಮಂಡ್ಯ ಗೆಲ್ತೀವಿ. ಆಯ್ತು, ಮಂಡ್ಯ ವಿಚಾರ ಬಂದಾಗ ಖಂಡಿತವಾಗ್ಲೂ ಕೂಡ ಕುಮಾರಸ್ವಾಮಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂತ ಹೇಳ್ತೀನಿ ಕೇಳಿ. ಯಾರ ಮೇಲೆ ಕೂಡ ವಿಶ್ವಾಸ ಇಟ್ಕೊಳ್ಳದೇ ಇರೋ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಮಾಡಿದ್ದು ಕುಮಾರಸ್ವಾಮಿ ಅವರು. ಇವತ್ತು ಮಾತಾಡ್ತಾ ಗಂಗಾಧರ ಮೂರ್ತಿ ಹೇಳ್ತಾರೆ ನಾವು ಅವ್ರ ಹತ್ರ ಬೆನ್ನಿಗೆ ಚೂರಿ ಹಾಕ್ಸ್ಕೊಂಡ್ವಿ, ಇದು ಹಾಕ್ಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಕೇಳಿ. ಜೋಡೆತ್ತಿನಾಗಿ DK ಶಿವಕುಮಾರ್ ಪ್ರಾಣ ಕೊಟ್ಟು ಕೆಲಸ ಮಾಡಿದ್ರು ಅವ್ರಿಗೋಸ್ಕರ. ಆದರೆ ನಿಜವಾಗ್ಲೂ ಬೆನ್ನಿಗೆ ಚೂರಿ ಹಾಕಿದ್ದು ಗ್ರಾಮಾಂತರದಲ್ಲಿ JDSನವರು. ಇಲ್ಲಾಂದ್ರೆ 4 ಲಕ್ಷ DK ಸುರೇಶ್ ಗೆಲ್ತಾ ಇದ್ರು. ಇವರು ಅಂತ ಮೋಸಗಾರರು ಅನ್ನೋ ಮಾತು ಹೇಳ್ತಾ ಇದ್ದೀನಿ. ನೀವು ಇನ್ನೊಂದು ಮಾತು ಹೇಳಬೇಕು ಅಂದರೆ ನಿಮಗೆ ಧರ್ಮಸಿಂಗ್ ಧರ್ಮದಿಂದ ನಡ್ಕೊಂಡಂಥ ಅವ್ರಿಗೆ ಕೈ ಕೊಟ್ಬಿಟ್ಟು ಹೋದಂಥ ಕುಮಾರಸ್ವಾಮಿ ಅವರು, ಅಲ್ಲಿ ಯಡಿಯೂರಪ್ಪನ ಕೈ ಕೊಟ್ಟು ಹೋದಂಥ ಕುಮಾರಸ್ವಾಮಿ ಅವರು ಯಾರ ಬಗ್ಗೆ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಮಾತಾಡ್ತಾರೆ. ಮಂಡ್ಯ ವಿಚಾರಕ್ಕೆ ಬಂದಾಗ 7 ಲಕ್ಷ ಚಿಲ್ಲರೆ ಉಟ್ಕೊಂಡಿದ್ರು, 1,25,000 ಓಟ್ಗಳನ್ನ ನಮ್ಮ ಯಾವ ಸುಮಲತಾ ಗೆದ್ದಿದ್ರು, ಕಾಂಗ್ರೆಸ್ನವ್ರು ಗೆಲ್ಸಿದ್ರು ಅಂತ ಹೇಳೋಣ. ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಸುಮಲತಾ ಹರ್ ಸೆಲ್ಫ್ ವಾಸ್ ನಾಟ್ ಕನ್ಸಿಡರಿಂಗ್ HD ಕುಮಾರಸ್ವಾಮಿ ಅದಕ್ಕೆ ಬೇಡ. ಒಂದೇ ನಿಮಿಷ ಹಿಸ್ಟ್ರಿ ಡಿಗ್ ಮಾಡಬೇಡ. ಈಗ ಇನ್ನು 8 ಕ್ಷೇತ್ರಕ್ಕೂ ಅದನ್ನು ಸೇರಿಸಿ ಹೇಳ್ಬಿಡಿ ನೀವು. ಈಗ ಜನ ಕುಮಾರಸ್ವಾಮಿ ಅವ್ರನ್ನ ಈ ಸಲ ನೋಡ್ತಾ ಇದ್ದು ಎಲೆಕ್ಷನ್ ಅಲ್ಲಿ, ಇವ್ರನ್ನ ನಾವು ಗೆಲ್ಸಿದ್ರೆ ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗ್ತಾರೆ ಅಂತ. ಬಟ್ ಸ್ಟಾರ್ ಚಂದ್ರನ ಜನ ಹತ್ರ ನೋಡೋದಕ್ಕೆ ಏನ್ ರೀಸನ್ ಏನಿತ್ತು? ಒಂದ್ ನಿಮಿಷ, BJP ಅಧಿಕಾರ ಬರಲ್ಲ, ಅವ್ರ ಹೆಂಗ್ ಮಂತ್ರಿ ಆಗ್ತಾರೆ? ನೀವ್ ಎಲ್ಲಿದ್ದೀರಾ? ಜನ ನಿಮ್ಗೆ ಯಾರು ಬಂದು ಹೇಳಿಲ್ಲ, ನೀವು 4 ದಿನ ಮೈಕ್ ಇಟ್ಕೊಂಡು ಹೇಳಕ್ ಬರೋದಿಲ್ಲ, ಸುಮ್ಮನೆ ಇರಿಸಲ್ಲ. ನಾಳೆ ಬೆಳಗ್ಗೆ ಮಾತಾಡೋಣ, ಡೋಂಟ್ ಕಮ್ ಟು ಕನ್ಕ್ಲೂಷನ್. ನೇರವಾಗಿ ಹೇಳ್ಬೇಕು ಅಂತಂದ್ರೆ ಸುಮಲತಾ ಅವರೇ ಅವ್ರ ಕ್ಯಾಂಡಿಡೇಟ್ಸ್ ಒಪ್ಕೊಳ್ಳಿಲ್ಲ. ಒಂದ್ ದಿವಸ ಕ್ಯಾಂಪೇನ್ ಮಾಡ್ಲಿಲ್ಲ, ಅಲ್ಲೆಲ್ಲ ಸಿಟಿಂಗ್ MP ಮಾಡ್ಲಿಲ್ಲ. ಯಾವ ರೀತಿ ಅಲಯನ್ಸ್ ಇರುದು?
ಆ ಕಾರಣ ಕೇಳ್ತೀನಿ, ಇವರಲ್ಲಿ ಕೂಡ ಬಿಜೆಪಿ ಮಾರ್ಜಿನ್ ಎಷ್ಟು? ಮಾರ್ಜಿನ್ ಎಷ್ಟು? ನಾವೇನು ಸುಮಲತಾ ಅವರು ಏನು 1,25,000 ಗೆದ್ದಿದ್ರು ಅದಕ್ಕಿಂತ ಜಾಸ್ತಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರೆ. ಓಕೆ, ಎಸ್ ಎಸ್ ಶಂಕರ್ ಶೆಟ್ಟಿ ಸರ್. ಈ ಇಲೆಕ್ಷನ್ ಅಲ್ಲಿ JDS ಓಟ್ ಬಿಜೆಪಿಗೆ, ಬಿಜೆಪಿ ಓಟ್ JDSಗೆ ಒಳ್ಳೆ ರೀತಿಯಲ್ಲಿ ಶಿಫ್ಟ್ ಆಗಿದೆ. ಮಂಡ್ಯದಲ್ಲ, ಎಂಟೈರ್ ಹಳೆ ಮೈಸೂರು ಕರ್ನಾಟಕದಲ್ಲಿ ಇವರ ಪ್ರಾಬಲ್ಯತೆ ಉಂಟಾಯ್ತಾ ಅಲ್ಲಿ, ಅರ್ಥ ಆಯ್ತಲ್ಲ. ಅದರ ಪ್ರತಿಫಲವಾಗಿ ಇವ್ರದೊಂದು 1 ಲಕ್ಷ ಓಟ್ ಉಂಟಲ್ಲಿ ಮಂಡ್ಯದಲ್ಲಿ. ಹೇಳಿ ಲಾಸ್ಟ್ ಟೈಮ್ ಆಯ್ತಲ್ಲ, ಎಷ್ಟೇ ಇರಲಿ ಅಲ್ಲಿ ಮೋರ್ ದೆನ್ 1 lakh, ಲೆಸ್ ದೆನ್ 2 lakh. ಆ ಓಟ್ ಎಂಟೈರ್ ಓಟ್ ಹಸ್ ಗಾನ್ ಟು ಕುಮಾರಸ್ವಾಮಿ. ಅದೊಂದು ಕ್ಷೇತ್ರ ಅಲ್ಲ, ಟೇಕ್ ಎನಿ ಕಾನ್ಸಿಸ್ ನೀವು, ತುಮಕೂರಾಗಲಿ, ಅದು ಮಂಡ್ಯ ಆಗಲಿ, ಹಾಸನ ಆಗಲಿ, ಚಿಕ್ಕಬಳ್ಳಾಪುರ, ಡಿಸ್ಟರ್ಬೆನ್ಸ್ ಇಲ್ಲ, ವೆರಿ ಗುಡ್ ಕೋಆರ್ಡಿನೇಷನ್ ಆಗಿದೆ. ಹೌದು, ಯಾಕಂದ್ರೆ ಮೊದಲು ಒಂದು ಪಾಠ ಕಲಿಸಿದ್ದಾರೆ, ಜನಗಳು ಕಲ್ತಿದ್ದಾರೆ, ಇವರಾಗಿದ್ದಾರೆ. ಸೊ ಈ ಸಲ ಏನ್ ಗೊತ್ತಾ, ಕಂಫರ್ಟೇಬಲ್ ಅಂದ್ರೆ ನಂಗೋದ್ಲಿ ಇವರು ಕುಮಾರಸ್ವಾಮಿಗೆ ಒಂದು ಗೆಲ್ಲಿಸಬೇಕಂತ ಜನ ಡಿಸೈಡ್ ಮಾಡಿದ್ದಾರೆ. ಅದು ನನ್ನ ಹತ್ರ ಹೇಳಿಕ್ಕೆ ಆಗಲ್ಲ, ಒಟ್ನಲ್ಲಿ ಗೆಲ್ತಾರೆ. ಯಾಕೆ ನೆಕ್ಸ್ಟ್ ಇನ್ನೂ ಇದಾವೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಲ್ಮೋಸ್ಟ್ ಎವರೇಜ್ 1 lakh. ಇನ್ನೊಂದು ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗ್ತೀನಿ, ಅದು ಬೆಂಗಳೂರು ದಕ್ಷಿಣ. ಹಾಗೆ ನೋಡಿದ್ರೆ ಇದು ಕ್ಲೀನ್ ಸ್ವೀಪ್ ಇರಬೇಕಾಗಿರುವಂತಹ ಕ್ಷೇತ್ರ ಬಿಜೆಪಿಗೆ, ಬೆಂಗಳೂರು ದಕ್ಷಿಣ. ಬಟ್ ಈ ಬಾರಿ ಟಫ್ ಫೈಟ್ ಕೊಟ್ಟಿದ್ದಾರೆ ಸೌಮ್ಯ ರೆಡ್ಡಿ ಅವರು ಅನ್ನುವಂಥದ್ದು. ಸೊ ಯಾರಿಗೆ ಚಾನ್ಸ್ ಜಾಸ್ತಿ ಅಲ್ಲಿ, ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ? ಗಂಗಾಧರ ಮೂರ್ತಿ ಅವರಿಂದ ಆರಂಭ ಮಾಡ್ತೀನಿ. ಇಲ್ಲ, ಬೆಂಗಳೂರು ಸೌತ್ ನಿಮಗೆ ಭಾರತೀಯ ಜನತಾ ಪಾರ್ಟಿದಲ್ಲ, ಕಾಂಗ್ರೆಸ್ ಎಗೇನ್ಸ್ಟ್ ಕಾನ್ಸ್ಟಿಟ್ಯೂನ್ಸಿ. ಸ್ಟಿಲ್ ನಾನು ಹೇಳ್ತಿರೋದು 1978 ಇಂದ KS ಹೆಗಡೆ ಗೆದ್ದಿದ್ರು. 90s ಆದ್ಮೇಲೆ ತುಂಬಾ ಚೇಂಜಸ್ ಆಗ್ತಾ ಬಂತು. ಕೇಳಿ ಇಡೀ ಕರ್ನಾಟಕದಲ್ಲಿ ಅದೊಂದು ಸೌತ್ ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಗೆದ್ದಿರೋ ಉದಾಹರಣೆ ಇಲ್ಲ. ಒಂದೇ ಒಂದು ಬಾರಿ ಗುಂಡೂರಾವ್ ಗೆದ್ದಿದ್ದು 89, ಒಂದೇ ಒಂದು ಬಾರಿ ಗುಂಡೂರಾವ್ ಬಿಟ್ರೆ ಸತತವಾಗಿ ಜನತಾ ಪಾರ್ಟಿ, ಜನತಾದಳ, ಬಿಜೆಪಿ, ಕಾಂಗ್ರೆಸ್ ಅಗೇನ್ಸ್ಟ್ ಇರುವಂತಾನೆ ಅದು ಕ್ಷೇತ್ರ. ಕಳೆದ ಬಾರಿ ತೇಜಸ್ವಿ ಸೂರ್ಯ ಅವರು 3.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು, ಕಾಂಗ್ರೆಸ್ JDS ಅಲಯನ್ಸ್ ಇದ್ರೂ ಕೂಡ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದ್ರೆ JDS ಅಂಡ್ ಕಾಂಗ್ರೆಸ್ ಅಲ್ಲ, JDS ಅಂಡ್ ಬಿಜೆಪಿ ಇಟ್ಸ್ ಅ ನ್ಯಾಚುರಲ್ ಅಲಯನ್ಸ್. ಬೆಂಗಳೂರಿನಲ್ಲಿ ಎಕ್ಸ್ಪೆಷಲಿ ಕಾಂಗ್ರೆಸ್ ವಿರುದ್ಧ ಕಟ್ಟಿರ್ತಕ್ಕಂಥ ಪಾರ್ಟಿಗಳು ಇವೆಲ್ಲ, ಜನತಾದಳ ಇರ್ಬೋದು, ಜನತಾ ಪಕ್ಷ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು. ಆ ಕಾರಣಕ್ಕೆ ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ಬಟ್ ಒಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಅದನ್ನ ಹೇಳಕ್ ಬಂದೆ, ಒಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ, ರಾಮಲಿಂಗಾರೆಡ್ಡಿ ಅವರ ಮಗಳಾಗಿದ್ದಕ್ಕೆ ಒಂದಷ್ಟು ಟಫ್ ಫೈಟ್ ಆಗಿದೆ ಎಲೆಕ್ಷನ್. ಇಲ್ಲ ಅಂತ ಏನಲ್ಲ, ಕಳೆದ ಬಾರಿ 3.5 ಲಕ್ಷಕ್ಕಿಂತ ಮಾರ್ಜಿನ್ ಕಡಿಮೆ ಆಗ್ಬೋದು, ಗೆಲ್ಲದಂತೂ ಗ್ಯಾರಂಟಿ. ಸರ್ ನೋಡಿ, ಗಂಗಾಧರ ಮೂರ್ತಿ TR ಶಮಣ್ಣರ ಕಾಲದಿಂದನೂ ಸಹ ಅದು ಕಾಂಗ್ರೆಸ್ಸಿನ ವಿರುದ್ಧವಾಗಿರ್ತಕ್ಕಂಥ ಕ್ಷೇತ್ರ ಬೆಂಗಳೂರು ಕ್ಷೇತ್ರ. TR ಶಮಣ್ಣ, VS ಕೃಷ್ಣರು, ವೆಂಕಟಗಿರಿಗೌಡರು ಕಾಂಗ್ರೆಸ್ಸಿಂದ ಸೋತರು, ಬಿಜೆಪಿಯಿಂದ ಗೆದ್ರು. KS ಹೆಗಡೆ ಅವರು ಅದು ಅವಾಗ ವಿರುದ್ಧ ಗೆದ್ರು, ಅವಾಗ ಇನ್ನು ಜನಸಂಘ ಜನತಾ ಪಾರ್ಟಿ ಅಲ್ಲ, ಬಿಜೆಪಿ ಇರ್ಲಿಲ್ಲ, ಜನತಾ ಪಾರ್ಟಿ 77 ಬಿಜೆಪಿ ಇವ್ರ ಜನಸಂಘ, ಬಿಜೆಪಿ ಇರ್ಲಿಲ್ಲ, ಜನಸಂಘ 75 ಆಮೇಲೆ ಬಿಜೆಪಿ ಇರ್ಲಿಲ್ಲ, ಜನತಾ ಪಾರ್ಟಿ ಬಿಜೆಪಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಬಿಜೆಪಿ ಆಗ ಜನಸಂಘನೇ ಅಲ್ಲ, ಜನಸಂಘ ಆಗ ಜನಸಂಘ. ಬಟ್ ಆ ಜನಸಂಘ ಜನತಾ ಪಾರ್ಟಿಯಲ್ಲಿ ಮರ್ಜ್ ಆಯ್ತು, ಸಿಂಬಲ್ ಹೋಯ್ತದು, ದೀಪ ಇತ್ತಲ್ಲ ಇವರು ಸಿಂಬಲ್ ದೀಪ. ಹಂಗಾಗಿ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇರ್ತಕ್ಕಂಥ ಕ್ಷೇತ್ರ, ಕಟ್ಕೊಂಡ್ ಬಂದಿರ್ತಕ್ಕಂಥ ಕ್ಷೇತ್ರ. ಅದು ನೀವ್ ಹೇಳ್ದಂಗೆ ಮಾರ್ಜಿನ್ ಬಗ್ಗೆ ಚರ್ಚೆ ಆಗ್ಬೋದು, ಆದ್ರೆ ಗೆಲುವಿನ ಬಗ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. 100ಕ್ಕೆ 100 ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಇಲ್ಲ. ಇಲ್ಲ, ಗಂಗಾಧರ ಮೂರ್ತಿ ಹೇಳ್ತಾ ಇರ್ಬೇಕಾದ್ರೆ ಇಂಡೈರೆಕ್ಟ್ಲಿ ಒಪ್ಕೊಂಡ್ರವರು, ಯಾಕಂದರೆ ಮಾರ್ಜಿನ್ ಲಾಸ್ಟ್ ಟೈಮ್ ಥರ ಇರಲ್ಲ, ಕಡಿಮೆ ಆಗ್ತದೆ. ರಾಮಲಿಂಗೇಗೌಡರ ಮಗಳಾಗಿದ್ದಕ್ಕೆ ಒಂದು ಕಡೆ, ಎರಡನೇದು ಜಯನಗರಲ್ಲಿ ಅವ್ರಿಗೆ ಆಗಿರ್ತಕ್ಕ ಅನ್ಯಾಯದ ವಿಚಾರದಲ್ಲಿ ಅನುಕಂಪ ಇರ್ಬೋದು, ಮೂರನೇದು ಶಿ ಈಸ್ ಈಕ್ವಲಿ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಎಜುಕೇಟೆಡ್ ಹೆಣ್ಮಗಳಾಗಿರೋದ್ರಿಂದ, ಮತ್ತು ನಾವು ಕೊಟ್ಟಂಥ ಮಾತುಗಳನ್ನೆಲ್ಲ ಅನುಷ್ಠಾನಗೊಳಿಸಿರೋದ್ರಿಂದ, ಮತ್ತು ಅಲ್ಲಿ ಪ್ರಬುದ್ಧವಾದ ಮತದಾರ ಹೆಚ್ಚಿರತಕ್ಕಂಥ ಜಾಗದಲ್ಲಿ ಈ ಸಲ ತೇಜಸ್ವಿ ಸೂರ್ಯ ಅವರು ಕೊಟ್ಟ ಮಾತನ್ನು ನಡ್ಕೊಂಡಿಲ್ಲ. ಅವರ ಅರೋಗೆನ್ಸು, ಅವರ ಬಿಹೇವಿಯರ್ನ ಯಾರು ಕೂಡ ಒಪ್ತಾ ಇಲ್ಲ ಅಂತಕ್ಕಂಥ ಜನಗಳಿಗೆ ವಾಸ್ತವ ಅಂಶ ನಾವು ಫೀಲ್ಡಲ್ಲಿ ನೋಡಿದ್ದೀವಿ. ಹಾಗಾಗಿ 3,31,000 ಲೀಡ್ ಇರತಕ್ಕಂಥದ್ದು ಇವತ್ತು ಈ ಸಲ ಆ ನೆಕ್ ಟು ನೆಕ್ ಆಗ್ತಕ್ಕಂಥದ್ದು ತಿನ್ ಮಾರ್ಜಿನಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ. ನಿಮಗೆ ಫಸ್ಟ್ ಗೌರ್ಮೆಂಟ್ ಅದರ್ ದೆನ್ ಕಾಂಗ್ರೆಸ್ ಗೌರ್ಮೆಂಟ್ 1977 ಆಗ ಕರ್ನಾಟಕದಲ್ಲಿ ಗೆದ್ದದೇ ಇಬ್ರು. ಒಂದು ಹಾಸನದಲ್ಲಿ ನಂಜೇಗೌಡರು ಅಂತ, ಮತ್ತೊಂದು ಇದೆ ಅಪೋಸಿಷನ್ ಅದರ್ ದೆನ್ ಕಾಂಗ್ರೆಸ್, ಮತ್ತೊಂದು KS ಹೆಗಡೆ, ಅದು ಕೆಂಗಲ್ ಹನುಮಂತ ಅವರು ಎಗೇನ್ಸ್ಟ್ ಗೆದ್ದವರು, ನಮ್ಮ ವಿಧಾನಸೌಧ ಕಟ್ಟಿದವರು. ಅರ್ಥ ಆಯ್ತಾ ನಿಮಗೆ? ಅಂತವರಿಗೆ ಯಾಕೆ ಕಷ್ಟ ಆಗುತ್ತೆ ಕಾಂಗ್ರೆಸ್ಸಿಗೆ ಈ ಸಲ ಕಾಂಗ್ರೆಸ್ಸಿಗೆ ಕಷ್ಟ ಯಾಕೆ ಅಂತ ಹೇಳಿದ್ರೆ, ಅದೊಂಥರ ಎಜುಕೇಟೆಡ್ ವೋಟ್ಸು, ಮತ್ತೆ ನಾರ್ತ್ ಇಂಡಿಯನ್ಸ್ ಎಲ್ಲ ಜಾಸ್ತಿ ಇದ್ದಾರೆ, ಇದೆಲ್ಲ ಒಂದು ಮತ್ತೆ ಅದು ವೋಟ್ ಏನು. ಬಿಜೆಪಿ ಮಾರ್ಜಿನ್ ಯಾಕೆ ಕಡಿಮೆ ಆಗುತ್ತೆ ಈ ಸಲ?
ಬಿಜೆಪಿ ಮಾರ್ಜಿನ್ ದೇ ಫಾಟ್ ವೆರಿ ವೆಲ್. ಯಾಕೆ ಗೊತ್ತಾ, ನಿಮ್ಗೆ ಯಾಕೆ ಗೊತ್ತಾ, ಲಾಸ್ಟ್ ಟೈಮ್ ಹರಿಪ್ರಸಾದ್ ಕೊಟ್ರೆ ಲಾಸ್ಟ್ ಟೈಮ್ BK ಹರಿಪ್ರಸಾದ್ ಅವರು. ಅವ್ರು ನಾನು ಹೇಳ್ತೀನಿ. ಫೀಲ್ಡಿಗೆ ಕಂಟೆಸ್ಟ್ ಮಾಡಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ನನ್ಗೊಂದು ಚಾನ್ಸ್ ಅಲ್ಲ ನಾನು ಕಂಪ್ಲೀಟ್ ಮಾಡ್ತೇನೆ. ಅಲ್ಲ ಕಂಪ್ಲೀಟ್ ಮಾಡ್ತೇನೆ. ಅಲ್ಲ ಲಾಸ್ಟ್ ಟೈಮ್ ಕ್ಯಾಂಡಿಡೇಟ್ ಮೇಲೆ BK ಹರಿಪ್ರಸಾದ್ ಸೀರಿಯಸ್ ತಗೊಳ್ಳಿಲ್ಲ ಕ್ಯಾಂಡಿಡೇಟ್. ಇವನ್ ನಂದೀಶ್ ಮಾರ್ಜಿನ್ ಕಮ್ಮಿ ಆಗತ್ತೆ ಅಂತ ಹೇಳ್ತೀನಿ ಹೇಳಿ. ಅವ್ರು ಸಮೇತ ರಿಯಲಿ ಫಾಟ್ ವೆರಿ ವೆಲ್. ಏನು ಉಪಯೋಗ ಇಲ್ಲ. ಆಗ ಅನಂತಕುಮಾರ್ ಬಲಾಢ್ಯ ಕ್ಯಾಂಡಿಡೇಟ್ ಇದ್ರು. ಹಾಗಾಗಿ ಸೊ ಯು ಆರ್ ಬೆಟ್ ಫಾರ್ ಬಿಜೆಪಿನ ಅಲ್ಲಿ ಡೆಫಿನೆಟ್ಲಿ ನೆಕ್ಸ್ಟ್ ಇಡೀ ದೇಶದಲ್ಲೇ ಸದ್ದು ಮಾಡಿರುವಂತಹ ವ್ಯಕ್ತಿ ಅದು ಪ್ರಜ್ವಲ್. ಅವರು ಸ್ಪರ್ಧೆ ಮಾಡಿರುವಂತಹ ಹಾಸನದ ಕಥೆ ಏನು? ಸೊ ಹಾಸನದಲ್ಲಿ ಏನಾಗಿದೆ? ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್, ಯಾರಿಗೆ ಚಾನ್ಸ್ ಜಾಸ್ತಿ? ಗಂಗಾಧರ ಮೂರ್ತಿ ಅವರ ಸಮೀಕ್ಷೆಗಳ ಪ್ರಕಾರ, ನಾವು ಮಾಡಿರ್ತಕ್ಕಂಥ ಚುನಾವಣೆಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ. ಅದು ಹಾಸನ ಪ್ರಜ್ವಲ್ ರೇವಣ್ಣ ಅನ್ನೋದಕ್ಕಿಂತ ಹೆಚ್ಚಿನಾಗಿ ದೇವೇಗೌಡರ ಭದ್ರಕೋಟೆ. ದೇವೇಗೌಡರು ಈ ಸಲ ಅಲ್ಲಿ ಬಹಳ ಅದ್ಭುತವಾಗಿ ಚುನಾವಣೆ ಮಾಡಿದ್ದಾರೆ. ಬಟ್ ಈಗ ಗೆದ್ರು ಅವ್ರು ಇಂಡಿಪೆಂಡೆಂಟ್ ಆಗ್ತಾರೆ. ಅಲ್ಲ ಅದಾದ್ಮೇಲೆ ಪಕ್ಷ ಏನೇನು ಜೆಡಿಎಸ್ ಮೆಂಬರ್ ನಿಮ್ಮ ರೆಕಾರ್ಡ್ ಅಲ್ಲಿ ಆಸ್ ಪರ್ ಇಲೆಕ್ಷನ್ ಕಮಿಷನ್ ಇಸ್ ಇಲೆಕ್ಷನ್ ಕಮಿಷನ್ ಇಸ್ ವಿನಿಂಗ್ ಫ್ರಮ್ ಜೆಡಿಎಸ್. ಈಗ ಆಮೇಲೆ ಗೆದ್ದ ಮೇಲೆ ಅದರದ್ದು ಯಾವ ರೀತಿ ಚುನಾವಣಾ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಇಬ್ರು ಕೂತು ಅದೇನು ತೀರ್ಮಾನ ತಗೋಬೇಕೋ ತಗೊಂತಾರೆ. ಅದಕ್ಕೆ ಪ್ರಮುಖ ಮಾರ್ಜಿನ್ ಏನಾಗುತ್ತೆ ಈ ಸಲ? ಕಡಿಮೆ ಅಂದ್ರು 50,000ದಿಂದ 1 ಲಕ್ಷದಲ್ಲಿ 50,000 ಕಡಿಮೆ ಅಂದ್ರು ನನ್ನ ಪ್ರಕಾರ. ಮಿನಿಮಮ್ ಅಂದ್ರೆ 50,000, 1 ಲಕ್ಷದಿಂದ ಗೆಲ್ತಾರೆ ಖಂಡಿತವಾಗ್ಲೂ. ಅಲ್ಲಿ ಶಂಕರ್ ಶೆಟ್ಟಿ ಕೆಲಸನೇ ಮಾಡಲಿಲ್ಲ. ಕೇಳಿ ನೋಡಿ, ಈ ಚುನಾವಣೆ ಇಲ್ಲಿ ನಾನು ಕೆಲಸ ಮಾಡೋದನ್ನ ಬಿಟ್ಟು ಅರುಣ್ ಮಾಡೋರು ಬಿಟ್ಟರು ಜನ ನೋಡೋದಿಲ್ಲ ಸರ್. ಒಂದು ಈ ಸಲ ಅಲ್ಲಿ 2 MLA BJP MLA ಇದೆ ಅಲ್ಲಿ, ಹುಲ್ಲಳ್ಳಿ ಸುರೇಶು ಮತ್ತು ಸಿಮೆಂಟ್ ಮಂಜು ಭಾಳ ಡೇ ಅಂಡ್ ನೈಟ್ 4 JDS MLA ನಿಂತ್ಕೊಂಡು ಅವರು ಪಕ್ಕ ಕೆಲಸ ಮಾಡಿದೆ. ಪ್ರೀತಮ್ ಗೌಡ್ರು ಕೆಲಸ ಮಾಡಿದ್ದಾರೆ ಇಲ್ಲಿ ಸರ್. ಅಲ್ಲಿ ನಾನು MLA ಇದ್ಕೊಂಡು ನೀವು BJPಗೆ ಓಟ್ ಹಾಕ್ಬೇಡಿ ಅನ್ನೋ ಜನ ಕೇಳೋ ಪರಿಸ್ಥಿತಿ ಇಲ್ಲ ಸರ್. BJPಗೆ ಓಟ್ ಹಾಕ್ತಾರೆ, ಅಲಿಯನ್ಸ್ ಕ್ಯಾಂಡಿಡೇಟ್ ಓಟ್ ಹಾಕ್ತಾರೆ. ಜನಗಳ ಮನಸ್ಸು ಇವತ್ತು ಪರಿಸ್ಥಿತಿ ಆ ಥರ ಸರ್. BJP MLA ಇರಲಿ, ಕಾಂಗ್ರೆಸ್ MLA ಇರಲಿ ಸರ್, ನೀವು ಯಾರು ಕ್ಯಾನ್ವಾಸ್ ಮಾಡಿದ್ರೆ ಜನ ತೀರ್ಮಾನ ಮಾಡಿರೋದು. ಜನಗಳ ಮನಸ್ಸಲ್ಲಿ ಮೋದಿ ಅಂತ ಬಂದಾಗ ಸರ್ ನಾವು ವಿರುದ್ಧವಾಗಿ ಕ್ಯಾಂಪೇನ್ ಮಾಡೋದು ಜನ. ಜನ ಅಲಿಯನ್ಸ್ ಕ್ಯಾಂಡಿಡೇಟ್ ಇವ್ರ ಮೇಲೆ ಆರೋಪ ಇದ್ರು ಕೂಡ ಸ್ವೀಕಾರ ಆಗೋವರೆಗೂ ಅಲಿಯನ್ಸ್ ಬಂದಿರೋದು, ಆರೋಪ ಬಂದಿಲ್ಲ. ಅಲ್ಲ ಈಗಲೂ ಸ್ವೀಕಾರ ಮಾಡ್ತೀರಾ? ಈಗಲೂ ಸ್ವೀಕಾರ ಮಾಡ್ತೀರಾ? ಅವರು ಅವ್ರ ಪಾರ್ಟಿನ ಸಸ್ಪೆಂಡ್ ಮಾಡಾಗಿದೆ. ದೇವೇಗೌಡರನ್ನ ರಾಷ್ಟ್ರೀಯ ಅಧ್ಯಕ್ಷ ಸಸ್ಪೆಂಡ್ ಮಾಡಾಗಿದೆ. ಗೆದ್ದ ಮೇಲೆ ಏನ್ ಮಾಡಬೇಕು, ಹೇಗೆ ಇಂಡಿಪೆಂಡೆಂಟ್ ಆಗಿರ್ತಾರ ಅಥವಾ ಅವ್ರನ್ನ ತಗೊಳ್ತಾರ, ರಿವೋಕ್ ಮಾಡ್ತಾರ ಅನ್ನೋದು ಮುಂದಿನ ಹಾಸನದಲ್ಲಿ 1 ಲಕ್ಷ ಚಿಲ್ಲರೆ ಲಾಸ್ಟ್ ಟೈಮ್ ಗೆಲ್ಲಕ್ಕೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು. ಹಾಗಾಗಿ ಅವ್ರು 1 ಲಕ್ಷ ಲೀಡ್ ಬಂದಿತ್ತು. ಈ ಸಲ 1 ಲಕ್ಷ ಮೈನಸ್ ಆಗ್ತದೆ. ಈ ಸಲ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ ಸರ್, ಒಂದು ತಿಳ್ಕೊಳ್ಳಿ ಸರ್. ಈ ವಿಚಾರದಲ್ಲಿ, ಈ ಕ್ಯಾಂಡಿಡೇಟ್ ವಿಚಾರದಲ್ಲಿ ಬಹಳ ಕನ್ಫ್ಯೂಷನ್ ಇದ್ದಿದ್ದು. HD ಕುಮಾರಸ್ವಾಮಿ ಅವರು ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಹೇಳಿದ್ರು ಇವರಿಗೆ ಟಿಕೆಟ್ ಕೊಡೋದು ಬೇಡ ಅಂತಾನೆ ಹೇಳಿದ್ರು. ಆದ್ರೂ ಕೂಡ ದೇವೇಗೌಡರು ಅನೌನ್ಸ್ ಮಾಡಿಬಿಡ್ತಾರೆ. ಲಾಟ್ ಆಫ್ ಕನ್ಫ್ಯೂಷನ್ ಇನ್ JDS ವರ್ಕರ್ಸ್ ಅಲ್ಲಿ ಇರತಕ್ಕಂಥದ್ದು. ಒಳ್ಳೇದೇ ಹೇಳಬೇಕಾಗ್ತದೆ. ಯಾಕಂದ್ರೆ ದೇವರಾಜೇಗೌಡನ ಡಿಸೆಂಬರ್ ಅಲ್ಲೇ ಬರೆದು ಹೇಳ್ತಾರೆ, ಇದನ್ನೇ ಕೊಟ್ಟರೆ ನಮ್ಗೆ ಬಹಳ ಕೆಟ್ಟ ಹೆಸರು ಬರ್ತದೆ, ಕೊಡಬಾರದು ಅಂತಕ್ಕಂಥ ವಿಚಾರಗಳನ್ನ ಇವರು ಪಾರ್ಟಿ ಲೀಡರ್ ಹೇಳ್ತಾರೆ. ಅವರ ಪಾರ್ಟಿ ಲೀಡರ್ ಕೊಡೋದು ಬೇಡ ಅಂತ ಪೆಂಡಿಂಗ್ ಇಟ್ಕೊಳ್ತಾರೆ. ಇವರು ಬಂದು ದೇವೇಗೌಡರು ಆ 1 ಲಕ್ಷ ಕಾಂಗ್ರೆಸ್ ಬರ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. 3 ದಿನ ಮೊದಲೇ ಪೆನ್ ಡ್ರೈವ್ ರಿಲೀಸ್ ಆಗ್ತದೆ. ಅವ್ರ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಹೇಳ್ತಾರೆ. ಆಮೇಲೆ ಒಂದು ಮಾತ್ರ ಹೇಳ್ತೀನಿ ಕೇಳಿ, ದುರಂತ ಹೇಳಿದ್ರೆ ಒಬ್ಬ ರೇಪಿಸ್ಟ್ಗೆ ಓಟ್ ಕೊಟ್ರೆ ನನಗೆ ಓಟ್ ಕೊಟ್ಟಂಗೆ ಅಂತ ಹೇಳಿ ಪ್ರಜ್ವಲ್ ಆರೋಪಿನೇ ಮಾತಾಡಿದ್ದಕ್ಕೆ ರಾಹುಲ್ ಗಾಂಧಿ ಅವರು ಒಬ್ಬ ಆರೋಪಿನ 400 ಜನಕ್ಕೆ ರೇಪಿಸ್ಟ್ ಮಾಡ್ದ ಅಂತ ಹೇಳಿದಂತ ನಾಯಕರ ರೇಪಿಸ್ಟ್ ಅಂತ ಅನ್ನಂಗಿಲ್ಲ. ಕರೆಕ್ಷನ್ ನಾಗರಾಜ್ ಯಾದವ್ ಸರ್ ಪ್ಲೀಸ್. ಅನ್ಯಾಯ ಇದು. ಯಾವ ತರ ಕ್ಯಾಂಡಿಡೇಟ್ ಡಿಸೆಂಬರ್ ಅಲ್ಲಿ ಗೊತ್ತಿದ್ರು ಕೂಡ ಟಿಕೆಟ್ ಕೊಡ್ತಿರಲ್ಲ. ಯಾವ ರೀತಿ? ಸರ್ ಒಂದು ನಿಮಿಷ ನಾಗರಾಜ್ ಯಾದವ್ ಸರ್ ಇದೇನಾ ನಾಚಿಕೆ ಕೇಳು. ಅದಕ್ಕೆ ಒಂದು ನಿಮಿಷ ಪ್ಲೀಸ್ ಮೇಂಟೈನ್ ಡಿಸಿಪ್ಲಿನ್ ಸರ್. ಯಾವ ತರ ಕ್ಯಾಂಡಿಡೇಟ್ ಪ್ಲೀಸ್ ಮೇಂಟೈನ್ ಡಿಸಿಪ್ಲಿನ್. ನಾಗರಾಜ್ ಯಾದವ್ ಸರ್ ಪ್ಲೀಸ್ ಮೇಂಟೈನ್ ಡಿಸಿಪ್ಲಿನ್ ಪ್ಲೀಸ್. ಎಸ್ ಶಂಕರ್ ಶೆಟ್ಟಿ ಸರ್. ಇಲ್ಲಿ ಹಾಸನದಲ್ಲಿ ಉಂಟಲ್ಲ, ಪ್ರಜ್ವಲ್ ಅಂತ ಓಟ್ ಮಾಡೋದಕ್ಕಿಂತಲೂ ಮೋದಿ ದೇವೇಗೌಡ ಅಂತ ಓಟ್ ಮಾಡಿದ್ರು ಜಾಸ್ತಿ.
ಮೋದಿ ದೇವೇಗೌಡರು ಅಂತ ಅವ್ರದ್ದು ಏನು ಕಳಂಕ ಇತ್ತಲ್ಲ ಅವ್ರದ್ದು, ಅಲ್ಲಿ ತನಕ ವೋಟ್ ಆಗೋ ತನಕ ಕೆಲವರಿಗೊಂದು 5% ವೋಟರ್ಸಿಗೆ ಗೊತ್ತಿರ್ಬೋದಿತ್ತೇನೋ ಏನೋ ಪೆನ್ ಡ್ರೈವಲ್ಲಿ ಹಂಚಿಕಾಗಿತ್ತಂತ. 95% ಜನಕ್ಕೆ ತನಕ ಅಲ್ಲಿ ತನಕ ಗೊತ್ತಿರಲಿಲ್ಲ. ಅವರು ಮೋದಿ ಮುಖ ನೋಡಿ, ದೇವೇಗೌಡರ ಮುಖ ನೋಡಿ ಜನ ಪ್ರಜ್ವಲಿಗೆ ವೋಟ್ ಹಾಕಿದ್ದಾರೆ. ಆಸ್ ಪರ್ ಎಕ್ಸಿಟ್ ಪೋಲ್ ಪ್ರಕಾರ ಸಮೇತ ಅಲ್ಲಿ ನನ್ನ ಪ್ರಕಾರ ನಂಗೆ ಗೊತ್ತಿಲ್ಲ, ನಾನು ಅದ್ರ ಕಮೆಂಟೇ ಮಾಡೋದಿಲ್ಲ. ಎಕ್ಸಿಟ್ ಪೋಲ್ ಪ್ರಕಾರ ಪ್ರಜ್ವಲ್ ರೇವಣ್ಣ ಇಸ್ ವಿನ್ನಿಂಗ್ ಅಂತ ಹೇಳ್ತಾರೆ. ಎಕ್ಸಿಟ್ ಪೋಲ್ ಅರ್ಥ ಆಯ್ತಲ್ಲ, ಒನ್ ವೆಲ್ ನೋನ್ ಎಕ್ಸಿಟ್ ಪೋಲ್ ಎಲ್ಲ ಆಲ್ ವೆರಿ ಸಕ್ಸಸ್ಫುಲ್. ದೊಡ್ಡದೇ ಇರುತ್ತೆ ಚಿಕ್ಕದೇ ಇರುತ್ತೆ. ಅಲ್ಲ, ಕಂಫರ್ಟೇಬ್ಲಿ ಈಸ್ ವಿನ್ನಿಂಗ್ ಅಂತ ಹೇಳ್ತಾರೆ. ನಾನು ಡಿಬೇಟ್ ಅನ್ನು ನೋಡಿದೆ, ಕಂಫರ್ಟೇಬ್ಲಿ ಈಸ್ ವಿನ್ನಿಂಗ್ ಅಂತ. ಆಯ್ತಾ? ಓಕೆ, ಇನ್ನು ಬೆಳಗಾವಿಗೆ ಹೋಗ್ಬಿಡೋಣ ಅಲ್ವಾ? Correct. ಸೊ ಬೆಳಗಾವಿ ಕತೆ ಏನು? ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ಸೊ ಯಾರಿಗೆ ಚಾನ್ಸ್ ಜಾಸ್ತಿ ಇದೆ? ನಾಗರಾಜ್ ಯಾದವ್ ಇಂದಾನೆ ಶುರು ಮಾಡ್ಬಿಡ್ತೀನಿ. ಎಸ್, ಬೆಳಗಾವಿಯಲ್ಲಿ ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಕ್ಯಾಂಡಿಡೇಟ್ನ ಜನ ಲೋಕಲ್ ಬಿಜೆಪಿಯವರು ಒಪ್ಪಲಿಲ್ಲ, ಗೋ ಬ್ಯಾಕ್ ಅಂತಕ್ಕಂಥ ಹೋರಾಟಗಳು ಮಾಡಿದ್ರು. ಪ್ರಭಾಕರ್ ಕೋರ ಮನೆಯಲ್ಲಿ ಎಲ್ಲ MLAಗಳು ಮೀಟಿಂಗ್ ಮಾಡ್ತಾರೆ, ಬಿಜೆಪಿ MLAಗಳು. ನಮ್ಮಲ್ಲಿ ಕ್ಯಾಂಡಿಡೇಟ್ ಇಲ್ಲ, ನಾವ್ಯಾಕೆ ಹುಬ್ಳಿಯವ್ರನ್ನ ತಗೊಬಂದು ಇಲ್ಲಿ ಕೊಡಬೇಕು ಅಂತಕ್ಕಂಥ ಅವರಲ್ಲೇ ಅಪಸ್ವರ ಬಂದಿರತಕ್ಕಂಥದ್ದು. ಮತ್ತು ಅವರು ಬಿಜೆಪಿನ ಬೈಕೊಂಡು ತಿರುಗಿದ್ರು, ಕಾಂಗ್ರೆಸ್ಸಲ್ಲಿ MLC ಆಗಿದ ತಕ್ಷಣ ಬಿಜೆಪಿನ ಬಾಯಿ ಬಂದಂಗೆ ಬೈಕೊಂಡು ತಿರುಗಿದ್ರು. ಅದನ್ನೆಲ್ಲ ಜನಗಳು ಪಬ್ಲಿಕ್ ಡೊಮೇನ್ ಇತ್ತು. ಖಂಡಿತವಾಗ್ಲೂ ಕೂಡ ಈಸ್ ನಾಟ್ ಎ ಲೋಕಲೈಟ್. ಎರಡನೇದು ಅವ್ರು ಇನ್ಚಾರ್ಜ್ ಇದ್ದಾಗಲೂ ಕೂಡ ಬೆಳಗಾವಿ ಏನು ಕೆಲಸ ಮಾಡಲಿಲ್ಲ. ಅವ್ರು ಖಂಡಿತವಾಗ್ಲೂ ಕೂಡ 1.5 ಲಕ್ಷದಲ್ಲಿ ಸೋಲ್ತಾರೆ. 1.5 ಲಕ್ಷದಿಂದ ಜಗದೀಶ್ ಶೆಟ್ಟರ್ ಸೋಲ್ತಾರೆ ಅಂತಿದ್ದಾರೆ. ಓಕೆ, ಅಶ್ವಥ್ ನೀವು ಹೇಳಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧವಾಗಿ ವಿತ್ ಇನ್ ದಿ ಇಂಟರ್ನಲ್ ಇನ್ ಕಾಂಗ್ರೆಸ್ ಅಲ್ಲೇ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಕಾರಣ ಏನಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿರ್ತಕ್ಕಂಥ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅದು. ಹಂಗಾಗಿ ಅಲ್ಲಿ 100% ಜಗದೀಶ್ ಶೆಟ್ಟರ್ ಗೆಲ್ತಾರೆ. ಮತ್ತು ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು, ಹೊರಗಿನ ಕ್ಯಾಂಡಿಡೇಟ್, ಹುಬ್ಳಿ ಧಾರವಾಡದಿಂದ ದೂರ ಅನ್ಸ್ಕೊಳ್ಳೋದಿಲ್ಲ. 70 ಕಿಲೋಮೀಟರ್ ಎಲ್ಲರೂ ಕವರ್ ಮಾಡಕ್ ಆಗಲ್ಲ. ನೀವು ಏನ್ರಿ ಮಾರ್ಜಿನ್ ಸುರೇಶ್ ಅಂಗಡಿ ಅವ್ರಿಗೆ ಬರ್ತಿದ್ದಂತ ಮಾರ್ಜಿನ್ ಬರದೇ ಇರ್ಬೋದು. ನಮ್ಗೆ ಅನಿಸ್ತದೆ ಒಂದು 75 to 1 lakh ಬರ್ಬೋದು ಅಂತ. ಗಂಗಾಧರ್ ಮೂರ್ತಿ ಅವರೇ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿ ಜಗದೀಶ್ ಶೆಟ್ಟರ್ನ ಹೊರಗಡೆಯವರು ಅಂತ ಅಂದ ಮೇಲೆ ಈ ಕುಟುಂಬದ ರಾಜಕಾರಣನೂ ಒಪ್ಕೋಬೇಕು. ಕಾಂಗ್ರೆಸ್ನಲ್ಲಿ ಭಾಳ ಜನ ನಾಯಕರುಗಳಿದ್ರು, ಟಿಕೆಟ್ ಕೇಳ್ತಿದ್ರು, ಅವ್ರಿಗೆ ಟಿಕೆಟ್ ಕೊಡದಲೆ ಮಗನಿಗೆ ಕೊಟ್ಟಿದ್ದು, ಪ್ರಭಾವಿ ಮಂತ್ರಿ ಮಗನಿಗೆ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋದನ್ನು ಕೂಡ ಆ ಕ್ಷೇತ್ರದಲ್ಲಿ ಚರ್ಚೆ ಮಾಡ್ತಾರೆ. ಆ ಚರ್ಚೆಯ ಸಂದರ್ಭ ಬಂದಾಗ ಇಲ್ಲಿ ಚುನಾವಣೆ ನಡೆದಿರೋದು ನೋಡಿ ಅರುಣ್, ಇಡೀ ಕರ್ನಾಟಕದಲ್ಲಿ ಚುನಾವಣೆ ನಡೆದಿರೋದು ಮೋದಿ ವರ್ಸಸ್ ಗ್ಯಾರಂಟಿ, ಬೇರೆ ಇನ್ನೇನು ನಡೆದಿಲ್ಲ. ಇಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ, ಮೋದಿ ವರ್ಸಸ್ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಈ ಜಗದೀಶ್ ಶೆಟ್ಟರ್ ಅವರು ಕೂಡ ಮೋದಿಯವರ ಅಲೆಯಲ್ಲಿ ಮತ್ತೆ ಇನ್ನೊಂದು ಕಾಂಬಿನೇಷನ್ ಅಲ್ಲಿ ರಾಂಗ್ ಆಗಿದೆ. ಒಂದು ಸತೀಶ್ ಜಾರಕಿಹೊಳಿ ಮಗಳು ಈ ಕಡೆ ಇವರು, ಆ ಕ್ಯಾಸ್ಟ್ ಕಾಂಬಿನೇಷನ್ ಆಗ್ಲೇ ಇಲ್ಲ. ಇವ್ರು ಅವ್ರು ಓಟ್ ಹಾಕ್ಲಿಲ್ಲ, ಅವ್ರು ಇವ್ರು ಓಟ್ ಹಾಕ್ಲಿಲ್ಲ. ಸತೀಶ್ ಜಾರಕಿಹೊಳಿ ಯಾವ ಕಾರಣಕ್ಕೂ ಓಟ್ ಹಾಕ್ಲಿಲ್ಲ, ಹಾಗಾಗಿ ಸೋಲ್ತಾರಷ್ಟೇ. ಪ್ಲೀಸ್ ಒಂದು ನಿಮಿಷ. ಎಸ್, ಶಂಕರ್ ಶೆಟ್ಟಿ ಸರ್, ಬೆಳಗಾವಿ ಕ್ವಿಕ್. ಬೆಳಗಾವಿದುಂಟಲ್ಲ, ಆ್ಯಕ್ಚುಲಿ ನಾವು ಹೇಳ್ತೇವಲ್ಲ ಕೆಲವು ಕುಟುಂಬ ರಾಜಕಾರಣ ಮೇಲೆ ಓಟ್ ಕೊಟ್ಟರು ಅಂತ. ಈಗ ಇವರಿಗೆ 5-6 ಸೀಟ್ ಏನೋ ಬರ್ತದೆ. ನಾನು ಒಂದು ಜಾಸ್ತಿ ಹೇಳ್ತೀನಿ, ನಾಗರಾಜ್ ಇದ್ದಾರಲ್ಲ, 5 ಸೀಟ್ ಬರ್ತಾ ಅಂತ ಹೇಳೋದಕ್ಕೆ ಯಾಕೆ ಗೊತ್ತಾ? ಅದು ಕೂಡ ಕುಟುಂಬ ರಾಜಕಾರಣದಲ್ಲೇ ಬಂದವರು ವಿನ್ ಆಗೋದು. ಯಾರು ಗೊತ್ತಾ? ನಿಮ್ಮ ಬೋಸು ಚಾಮರಾಜನಗರದಿಂದ, ದೇವನಹಳ್ಳಿಯಲ್ಲಿ, ಇವರು ದಾವಣಗೆರೆಯಲ್ಲಿ, ಅಲ್ಲ ಈಗ ಕರಾವಳಿಯಲ್ಲಿ ಕೊಟ್ಟಿಲ್ಲ, ಅಥವಾ ನಿಮಗೆ ಬೇರೆ ಕೆಲವು ಕಟ್ಟೆಯಲ್ಲಿ ಕುಟುಂಬದಲ್ಲಿ ಕೊಟ್ಟಿಲ್ಲ. ಒಂದು 40% ಕುಟುಂಬ ರಾಜಕಾರಣ, 60% ಈಗ ನಮ್ಮ ಕರಾವಳಿಯಲ್ಲಿ ಬೆಳಗಾವಿಯಲ್ಲಿ ಆ ನೇಹ ಪ್ರಕರಣ ಎಲ್ಲ ಆಯ್ತು. ಅರ್ಥ ಆಯ್ತು ನಿಮಗೆ? ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ನೇಹ ಪ್ರಕರಣ ಜೋರಾಗಿ ನಡೀತಾ ಇತ್ತು. ಸೊ ಲಿಂಗಾಯತ ವೋಟ್ ಏನು ಸ್ಲಿಪ್ಟ್ ಆಗಿಲ್ಲ. ಮೆಜಾರಿಟಿ ಲಿಂಗಾಯತ ವೋಟ್ ಹ್ಯಾಸ್ ಗಾನ್ ಒನ್ ಸೈಡ್. ಈ ಒಂದು ಬೋತ್ ದಿ ಕ್ಯಾಂಡಿಡೇಟ್ಸ್ ಲಿಂಗಾಯತ, ಇಟ್ ಹ್ಯಾಸ್ ಗಾನ್ ಟು ಹರ್. ಆಯ್ತಲ್ಲ, ಅದೇ ರೀತಿ ಬ್ಯಾಕ್ವರ್ಡ್ ಕಾಸ್ಟ್ ಯಾರು ಗೆಲ್ತಾರೆ? ನನ್ನ ಪ್ರಕಾರ ಸ್ಲೈಟ್ ಎಜ್ಜಲ್ಲಿ ಜಗದೀಶ್ ಶೆಟ್ಟರ್ ಮೇ ಬಿ.